ನೋಡಿ, ಈಗ ನಾವು ಟ್ಯಾಲಿನ ಸ್ಟಾರ್ಟ್ ಮಾಡೋದು ಹೇಗೆ ಮತ್ತೆ ಅದರಲ್ಲಿ ಕಂಪನಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಟ್ಯಾಲಿ ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡಿದೆ. ಡಬಲ್ ಕ್ಲಿಕ್ ಮಾಡಿದಾಗ ನಿಮ್ಗೆ ವೆಯ್ಟ್ ಮಾಡಿ ಈ ರೀತಿ ಬರುತ್ತೆ. ಇಲ್ಲಿ ಬಂದು ನೀವು ವರ್ಕ್ ಇನ್ ಎಜುಕೇಶನಲ್ ಮೋಡ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ 2 ಪಾರ್ಟಿಷನ್ಸ್ ಬರುತ್ತೆ. ಒಂದು ಗೇಟ್ ವೇ ಆಫ್ ಟ್ಯಾಲಿ, ಇಲ್ಲಿ ಬಂದು ಮಾಸ್ಟರ್ಸ್, ಟ್ರಾನ್ಸಾಕ್ಷನ್, ಯುಟಿಲಿಟೀಸ್, ರಿಪೋರ್ಟ್ಸ್ ಈ ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಬಂದು ನಿಮ್ಗೆ ಕರೆಂಟ್ ಪೀರಿಯಡ್ ಯಾವಾಗಿಂದ ನಿಮ್ದು ರೆಕಾರ್ಡ್ ಸ್ಟಾರ್ಟ್ ಮಾಡಿದ್ದೀರಾ, ನೀವು ಇನ್ಫಾರ್ಮೇಶನ್ ಯಾವಾಗಿಂದ ಬರೆಯೋದಕ್ಕೆ ಶುರು ಮಾಡಿದ್ದೀರಾ, ಯಾವ ಡೇಟ್ ತನಕ ಇದೆ ನಿಮ್ಮ ಪೂರ್ತಿ ಅಕೌಂಟ್ ನ ಮೇಂಟೈನ್ ಮಾಡ್ತಾ ಇರೋದು, ಈ ಇನ್ಫಾರ್ಮೇಶನ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ಕಂಪನಿ ನೇಮ್ ಬರುತ್ತೆ, ಮತ್ತೆ ಡೇಟ್ ಆಫ್ ಲಾಸ್ಟ್ ಎಂಟ್ರಿ ಏನಿದೆಯೋ ಅದನ್ನ ಇದು ತೋರಿಸ್ತಾ ಹೋಗುತ್ತೆ. ಈಗ ನಾವಿಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಕಂಪನಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನೋಡಿ, ಕಂಪನಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದು Alt F3 ಅನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಬರ್ತೀರಾ. ಇಲ್ಲಿ ಬಂದು ಕ್ರಿಯೇಟ್ ಕಂಪನಿ ಅನ್ನೋದನ್ನ ಕ್ಲಿಕ್ ಮಾಡಿ. ಕಂಪನಿ ಇನ್ಫೋ ಅಲ್ಲಿ ನಿಮ್ಗೆ ಕ್ರಿಯೇಟ್ ಕಂಪನಿ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಅದ್ರ ರಿಲೇಟೆಡ್ ಆಗಿರುವಂತಹ ಮೆನು ಓಪನ್ ಆಗುತ್ತೆ. ಇಲ್ಲಿ ಬಂದು ನಿಮ್ಮ ಕಂಪನಿ ನೇಮ್ ಏನಿದೆ ಆ ಇನ್ಫಾರ್ಮೇಶನ್ ನೀವು ಇಲ್ಲಿ ಕೊಟ್ಕೋಬಹುದು. ಫಾರ್ ಎಕ್ಸಾಂಪಲ್, ನಿಮ್ ಕಂಪನಿ ನೇಮ್ ಬಂದು ಪುಷ್ಪ ಅಂಡ್ ಕೋ ಇದೆ ಅಂತ ಅನ್ಕೊಳ್ಳಿ. ಇದು ಕಂಪನಿ ನೇಮ್ ಆಗಿರುತ್ತೆ. ಇಲ್ಲಿ ಮೇಲಿಂಗ್ ಅಡ್ರೆಸ್ ಅನ್ನ ಕೊಡೋಣ, ಮೇಲಿಂಗ್ ನೇಮ್ ಅನ್ನ ಕೊಡೋಣ. ಏನಂತ ನೀವು ಇಮೇಲ್ ಅಲ್ಲಿ ಯೂಸರ್ ನೇಮ್ ಕೊಟ್ಟಿರ್ತೀರಾ ಅದನ್ನ ಕೊಟ್ಕೊಳ್ಳಿ. ನಂತರ ಇಲ್ಲಿ ಬಂದು ನಿಮ್ದು ಅಡ್ರೆಸ್ ಏನಿದೆಯೋ ಅಡ್ರೆಸ್ ಡೀಟೇಲ್ಸ್ ನ ಎಂಟರ್ ಮಾಡಿ ಇಂಡಿಯಾ ಕೊಡಿ. ಹಾಗೆ ಸ್ಟೇಟ್ ಅನ್ನ ಕೊಡಿ. ಸ್ಟೇಟ್ ಬಂದು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ಹೇಳಿ ಎಂಟರ್ ಮಾಡ್ತೀನಿ. ನಿಮ್ಮ ರಿಲೇಟೆಡ್ ಪಿನ್ ಕೋಡ್ ಏನಿದೆಯೋ ಆ ಪಿನ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಫೋನ್ ನಂಬರ್, ಮೊಬೈಲ್ ನಂಬರ್, ಫ್ಯಾಕ್ಸ್ ನಂಬರ್, ಇಮೇಲ್, ಒಂದ್ ವೇಳೆ ನಿಮ್ದೇನಾದ್ರೂ ವೆಬ್ಸೈಟ್ ಇದ್ರೆ ಆ ವೆಬ್ಸೈಟ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡ್ಬೋದು. ಈಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಫೋನ್ ನಂಬರ್ನ 7760831970 ಈ ರೀತಿ ಕೊಡ್ತೀನಿ. ಇದೆಲ್ಲ ಫಿಲ್ ಮಾಡ್ಲೇಬೇಕು ಅಂತ ಏನಿಲ್ಲ, ನಿಮ್ ಬೇಕು ಅಂದ್ರೆ ಫಿಲ್ ಮಾಡ್ಬೋದು. ಈಗ ಇಮೇಲ್ ನ ಬಂದು ಎಡಿಟ್ ಕಂಪ್ಯೂಟರ್ ಸೆಂಟರ್ 99@gmail.com ಅಂತ ಹೇಳಿ ಕೊಡೋಣ. ವೆಬ್ಸೈಟ್ ಬಂದು www.editcomputer.com ಈ ರೀತಿ ಕೊಟ್ಕೋಣ. ಫೈನಾನ್ಷಿಯಲ್ ಇಯರ್ ಬಿಗಿನ್ಸ್ ಫ್ರಮ್, ಯಾವಾಗ್ಲೂ ಸಹ ಫೈನಾನ್ಷಿಯಲ್ ಇಯರ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗುತ್ತೆ. 1/4/2025. ಅದು ಮುಗಿಯೋದು ಯಾವಾಗ ಅಂತ ಹೇಳಿದ್ರೆ 2026 ಮಾರ್ಚ್ 31st ಗೆ ಮುಗಿಯುತ್ತೆ. ಇದನ್ನ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಹೇಳಿ ಕರಿತೀವಿ. ಅದನ್ನ ಸ್ಟಾರ್ಟಿಂಗ್ ಏನಿದೆಯೋ ಅದನ್ನ ನೀವು ಇಲ್ಲಿ ಹಾಕ್ಬೇಕು. ಇಲ್ಲಿ ಬಂದು 1/4/2025 ಅಂತ ಹೇಳಿ ನಾನು ಇಲ್ಲಿ ಕೊಡ್ತೀನಿ. ಬುಕ್ಸ್ ಬಿಗಿನಿಂಗ್ ಫ್ರಮ್ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇಯರ್ ಏನ್ ಬೇಕಾದ್ರೂ ಆಗಿರಬಹುದು. ಆದ್ರೆ ನೀವು ಬಿಸಿನೆಸ್ ನ ಯಾವ ಡೇಟ್ ಅಲ್ಲಿ ಅಥವಾ ಯಾವ ಟೈಮ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದೀರಾ ಅನ್ನೋದನ್ನ ಇಲ್ಲಿ ಇಂಡಿಕೇಟ್ ಮಾಡಿರುತ್ತೆ. ನೀವು ಏಪ್ರಿಲ್ ನಲ್ಲಿ ಮಾಡಿದ್ರೆ, ಮೇ ನಲ್ಲಿ ಮಾಡಿದ್ರೆ, ಜೂನ್ ನಲ್ಲಿ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಇಲ್ಲಿ ನೀವು ಹಾಕ್ಬೇಕಾಗತ್ತೆ. ನಾನು ಸೇಮ್ ಡೇಟ್ ಅನ್ನ ಇಲ್ಲಿ ಇಟ್ಟಿದ್ದೀನಿ. ಒಂದ್ ವೇಳೆ ನಿಮ್ಗೆ ಏನಾದ್ರೂ ಪಾಸ್ವರ್ಡ್ ನೆಸೆಸಿಟಿ ಇದ್ರೆ ಪಾಸ್ವರ್ಡ್ ಸಹ ನೀವು ಕೊಡ್ಬೋದು. ಸದ್ಯಕ್ಕೆ ನಾನು ಈ ಪಾಸ್ವರ್ಡ್ ನ ಸ್ಕಿಪ್ ಮಾಡ್ತೀನಿ. ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್ ನೋ. ನೋಡಿ, ಬೇಸ್ ಕರೆನ್ಸಿ ನಮ್ ಇಂಡಿಯಾದು ರುಪೀಸ್ ಆಗಿರೋದ್ರಿಂದ ಆ ಕರೆನ್ಸಿ ಸಿಂಬಲ್ ನ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ. ಫಾರ್ಮಲ್ ನೇಮ್ ಬಂದು INR ಇಂಡಿಯನ್ ರುಪಿ ಇದೆ ಇಲ್ಲಿ. ಸಫಿಕ್ಸ್ ಸಿಂಬಲ್ ಟು ಅಮೌಂಟ್ ಅಂತ ಹೇಳಿದ್ರೆ ನಾವ್ ಏನ್ ಅಮೌಂಟ್ ಹಾಕಿದ್ವಿ ಅದ್ರ ಜೊತೆ ಈ ಸಿಂಬಲ್ ನ ಹಾಕ್ಬೇಕಾ ಬೇಡ್ವಾ, ಬೇಕು ಅಂತ ಹೇಳಿದ್ರೆ ಎಸ್ ಕೊಡಿ, ಬೇಡ ಅಂತ ಹೇಳಿದ್ರೆ ನೋ ಅಂತ ಹೇಳಿ ಕೊಡಬಹುದು. ಆಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಅಂಡ್ ಸಿಂಬಲ್ ಮತ್ತೆ ಅಮೌಂಟ್ ಮಧ್ಯೆ ನೀವು ಸ್ಪೇಸ್ ಕೊಡ್ಬೇಕಾ, ಇದು ಕೂಡ ನಿಮ್ ಇಷ್ಟ. ಶೋ ಅಮೌಂಟ್ಸ್ ಇನ್ ಮಿಲಿಯನ್, ನಿಮ್ಮ ಟ್ರಾನ್ಸಾಕ್ಷನ್ ಏನಾದ್ರೂ ಮಿಲಿಯನ್ಸ್ ಅಲ್ಲಿ ಇದ್ರೆ ಆಗ ಶೋ ಅಮೌಂಟ್ ಇನ್ ಮಿಲಿಯನ್ ಅಂತ ಹೇಳಿ ಕೊಟ್ಕೋಬಹುದು. ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್, ಈಗ ನಾವು ಕ್ಯಾಶ್ ಅನ್ನ ಟ್ರಾನ್ಸಾಕ್ಷನ್ ಮಾಡುವಾಗ ಡೆಸಿಮಲ್ ಪ್ಲೇಸಸ್ ಬಂದು ಪೈಸೆಗಳಲ್ಲಿ ಹೇಳ್ತೀವಿ, 10 ಪೈಸೆ 50 ಪೈಸೆ ಆ ತರ ಬರುತ್ತೆ.
ಫ್ರಾಕ್ಷನಲ್ ಪಾರ್ಟ್ ಅದು ಸಾಮಾನ್ಯವಾಗ್ಲೂ 2 ಡಿಜಿಟ್ ನ ಹೊಂದಿರುತ್ತೆ. ಹಾಗಾಗಿ ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಹಾಕುವಷ್ಟು ಸ್ಪೇಸ್ ಇದ್ರೆ ಸಾಕು ನಮ್ಗೆ. ನೀವೇನಾದ್ರೂ ಪೈಸೆನ ಬರೀಯಲ್ವಾ, ಸೊ ಅದನ್ನ ನಾವು ಪೈಸೆನಲ್ಲಿ ಇಂಡಿಕೇಶನ್ ಮಾಡ್ತೀವಿ. ಓಕೆ, ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಫಾರ್ ಅಮೌಂಟ್ ಇನ್ವರ್ಸ್ ಅಫ್ಕೋರ್ಸ್ ಇದು 2 ಇರುತ್ತೆ. ಈ ರೀತಿ ನಾವು ಒಂದು ಕಂಪನಿಯನ್ನ ಕ್ರಿಯೇಟ್ ಮಾಡಿದ್ವಿ. ಎಂಟರ್ ಅಂತ ಹೇಳಿ ಕೊಡಿ. ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಎಸ್ ಅಂತ ನೋಡಿ. ಒಂದು ಬಾರಿ ನಾವು ಕಂಪನಿಯನ್ನ ಕ್ರಿಯೇಟ್ ಮಾಡಿದ ನಂತರ ನಮ್ಗೆ ಇಲ್ಲಿ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕಂಪನೀಸ್ ಅಲ್ಲಿ ನಾವು ಯಾವ ಕಂಪನಿಯನ್ನ ಕ್ರಿಯೇಟ್ ಮಾಡಿದ್ವಿ ಆ ನೇಮ್ ಅನ್ನ ತೋರಿಸ್ತಾ ಹೋಗುತ್ತೆ. ಇಲ್ಲೇನಂತ ಕೊಟ್ಟಿದ್ವಿ, ಪುಷ್ಪ ಅಂಡ್ ಕೋ ಅಂತ ಹೇಳಿ ಕೊಟ್ಟಿದ್ವಿ. ಆ ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಆಗಿ, ಆ ಫೈಲ್ ಹೆಸರು ಇಲ್ಲಿ ಡಿಸ್ಪ್ಲೇ ಆಗಿ ಇಲ್ಲಿ ತೋರಿಸ್ತಾ ಇದೆ ನಮ್ಗೆ. ಈಗ ನನ್ಗೆ BK ಫ್ಯಾಷನ್ಸ್ ಅನ್ನೋದು ಬೇಡ ಅಂತ ಹೇಳಿದ್ರೆ ನಾವೇನ್ ಮಾಡೋಣ ನೋಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂತ, ಇಲ್ಲಿ ಹೋಗಿ ಶರ್ಟ್ ಕಂಪನಿಯನ್ನ ಸೆಲೆಕ್ಟ್ ಮಾಡ್ಕೊಡಿ. ನನ್ಗೆ BK ಫ್ಯಾಷನ್ಸ್ ಬೇಡ, ಇದನ್ನ ಕ್ಲಿಕ್ ಮಾಡ್ತೀನಿ. ಎಂಟರ್ ಕೊಡಿ. ನೋಡಿ ಲಿಸ್ಟ್ ಅಲ್ಲಿ ಈಗ ನಂಗೆ ನಾವೇನ್ ಕೊಟ್ಟಿದ್ವಿ ಇನ್ಫಾರ್ಮೇಶನ್ ಅದು ಡಿಸ್ಪ್ಲೇ ಆಗೋದಿಲ್ಲ. ಬೇರೆ ಕಂಪನಿ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಸೆಲೆಕ್ಟ್ ಕಂಪನಿ ಅಂತ ಹೇಳಿ ಕೊಡ್ಬೋದು. ಸೆಲೆಕ್ಟ್ ಕಂಪನಿ ಬನ್ನಿ. ಇಲ್ಲಿ ಸೆಲೆಕ್ಟ್ ಕಂಪನಿ ಬಂದು ನಿಮ್ಗೆ ಯಾವ ಕಂಪನಿ ಬೇಕು ಆ ಕಂಪನಿಯನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಸಾಕಷ್ಟು ಕಂಪನಿ ನೇಮ್ಸ್ ಅನ್ನ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ. ನಿಮ್ಗೆ ಯಾವ ಕಂಪನಿ ನೇಮ್ ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನಾನು ಬಂದು ಏನ್ ಮಾಡ್ತೀನಿ, ಇಲ್ಲಿ ಆಸಿ ಅಂಡ್ ಕೋ ಅಂತಿದೆ, ಈ ಫೈಲ್ ತಗೋತೀನಿ. ಆಸಿ ಅಂಡ್ ಕೋ ಅನ್ನೋ ಫೈಲ್ ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಯ್ತು. ಸೆಲೆಕ್ಟ್ ಅಂದ್ರೆ ಕಂಪನಿ ನಮಗ್ ಬೇಕು ಅಂದ್ರೆ ಇಲ್ಲಿ ಯಾವ್ದು ಹೈಲೈಟೆಡ್ ಆಗಿದೆಯೋ ಅದು ವರ್ಕಿಂಗ್ ಅಲ್ಲಿ ಇದೆ ಅಂತ ಅರ್ಥ. ಇಲ್ಲಿ ನೋಡಿ ಪುಷ್ಪ ಅಂಡ್ ಕೋ ಅನ್ನೋದೀಗ ಹೈಲೈಟ್ ಆಗಿಲ್ಲ, ಸೊ ಇದು ವರ್ಕಿಂಗ್ ಅಲ್ಲಿ ಇಲ್ಲ. ಈ ರೀತಿ ಸೆಲೆಕ್ಟ್ ಕಂಪನಿಯಲ್ಲಿ ಬಂದು ನಮ್ಗೆ ಬೇಕಾದಂತಹ ಕಂಪನಿಯನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಮತ್ತೆ ಈಗ ನಾವು ಆಲ್ಟರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಆಲ್ಟರ್ ಹೋಗಿ, ಆಲ್ಟರ್ ಬಂದು ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಪುಷ್ಪ ಅಂಡ್ ಕೋ ಕಂಪನಿ ತಗೋತೀನಿ ನಾನು. ಇಲ್ಲಿ ನಾನು ಪಿನ್ ಕೋಡ್ ಅನ್ನ ಕೊಡ್ಬೇಕು ಅಥವಾ ಇನ್ನೇನೋ ನಾನು ಮಿಸ್ ಮಾಡಿದೀನಿ, ಆ ಇನ್ಫಾರ್ಮೇಶನ್ ಫಿಲ್ ಮಾಡ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಎಂಟ್ರಿ ಮಾಡೋಣ. ನೋಡಿ ಈಗ ಫಾರ್ ಎಕ್ಸಾಂಪಲ್ ಫೋನ್ ನಂಬರ್ ನನಗೆ ಮಿಸ್ ಆಗಿದೆ. ಫೋನ್ ನಂಬರ್ ಸಮ್ ನಂಬರ್ ಕೊಟ್ಕೋತೀನಿ. ಈ ರೀತಿ ನಂಬರ್ ಕೊಟ್ಟು ಈಗ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಾನು ಆಡ್ ಮಾಡಿದೆ ಅಲ್ವಾ. ಆಡ್ ಮಾಡಿದ ನಂತರ ಪೂರ್ತಿ ನೀವು ಎಂಟರ್ ಪ್ರೆಸ್ ಮಾಡೇ ಹೊರಗಡೆ ಬರ್ಬೇಕು ಅಂತ ಏನಿಲ್ಲ. ಕಂಟ್ರೋಲ್ ಏನ ಕೊಟ್ರು ಸಹ ಇಲ್ಲಿಂದ ಹೊರಗಡೆ ಬರ್ತೀರಾ. ಈ ರೀತಿ ನೀವು ಕಂಪನಿಯನ್ನ ಕ್ರಿಯೇಟ್ ಮಾಡಬಹುದು. ಟ್ಯಾಲಿನಲ್ಲಿ ಫಸ್ಟ್ ಸ್ಟೆಪ್ ಕಂಪನಿ ಕ್ರಿಯೇಷನ್ ಬರುತ್ತೆ. ಸೊ ಕಂಪನಿ ಕ್ರಿಯೇಷನ್ ಹೇಳ್ಕೊಟ್ಟಿದ್ದೀನಿ, ಚೆನ್ನಾಗಿ ವರ್ಕ್ ಮಾಡಿ. ನಿಮ್ಗೆ ನಮ್ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬಹುದು. ಏನಾಯ್ತೆ ಅನು? ಯಾಕೆ ಅಳ್ತಾ ಇದೀಯಾ? ಯಾಕೆ ಏನಾಯ್ತು? ಈ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಎಕ್ಸಾಮ್ ಇನ್ನೂ 1 ಮಂತ್ ಕೂಡ ಇಲ್ಲ. ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗ್ಬಿಡ್ತೀನಿ ಕಣೆ. ಅಯ್ಯೋ ಅಷ್ಟೇನಾ? ನಮ್ ಮಂಡ್ಯದಲ್ಲೇ ಎಡಿಟ್ ಕಂಪ್ಯೂಟರ್ ಸೆಂಟರ್ ಇರುವಾಗ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲಿ ನಿನ್ಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರ್ಗೆ ಹೇಳ್ಕೊಡ್ತಾರೆ. ಎಕ್ಸಾಮ್ 1 ಮಂತ್ ಇದ್ರೂ ಔಟ್ ಬರೋ ಹಾಗೆ ಪ್ರಿಪೇರ್ ಮಾಡ್ತಾರೆ. ಆನ್ಲೈನ್ ಮೋಡ್ ಅಂಡ್ ಆಫ್ಲೈನ್ ಮೋಡ್ ನಲ್ಲೂ ಕ್ಲಾಸಸ್ ಮಾಡ್ತಾರೆ. ಹೌದಾ? ಸರಿ, ಹಾಗಾದ್ರೆ ಇವತ್ತೇ ಜಾಯ್ನ್ ಆಗ್ತೀನಿ. ಎಕ್ಸಾಮ್ಗೆ ಎಷ್ಟೇ ಕಡಿಮೆ ಸಮಯ ಇದ್ರೂ ಕ್ಲಾಸ್ 10th ಜಾವಾ, PUC ಪೈಥಾನ್ ಅಂಡ್ ಡಿಗ್ರಿ ಸಬ್ಜೆಕ್ಟ್ಸ್ 100% ಪರ್ಫೆಕ್ಟ್ ಆಗಿ ಪ್ರಿಪೇರ್ ಮಾಡ್ತೀವಿ.